ಸರ್. ಆಮ್, ಆ, ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ, ಈ ಒಂದು ಅರ್ಥಪೂರ್ಣವಾದ ವೇದಿಕೆಯಲ್ಲಿ ಇವತ್ತು ಬಂದು ಎಲ್ಲ ಗಣ್ಯರ ಜೊತೆ ಕೂತ್ಕೊಂಡು ಈ ಕಾರ್ಯಕ್ರಮನ ಆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಮಾಡಿಕೊಟ್ಟ ವಕೀಲರ ಸಾಹಿತ್ಯ ಕೂಟಕ್ಕೆ, ಅಧ್ಯಕ್ಷರಾದ ಮಂಜುನಾಥ್ ಸರ್ ಮತ್ತು ಇಡೀ ತಂಡಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ಇರುವಂಥ ಎಲ್ರಿಗೂ ಸಾಹಿತ್ಯ, ಸಂಗೀತ, ಇದ್ರ ಮೇಲಿರೋ ಉತ್ಸಾಹ, ಪ್ರೀತಿ ನೋಡಿ ತುಂಬ ಸಂತೋಷ ಆಯಿತು. ಎಲ್ಲರ ಹಾಡುಗಳನ್ನ ಕೇಳಿ ನಾನು ತುಂಬ ಖುಷಿ ಪಟ್ಟಿದ್ದೀನಿ. ಮತ್ತು ಈ ಇಷ್ಟು ವರ್ಷ ಆದ್ರೂ ನಮ್ಮ ಕುಟುಂಬದ ಮೇಲೆ ಎಲ್ಲರೂ ಇಟ್ಟಿರೋ ಪ್ರೀತಿ ನೋಡಿ ಭಾಳ ಸಂತೋಷ ಆಗುತ್ತೆ ಸರ್. ಇದು ಈ ಭಾಗ್ಯ ಕೊಟ್ಟಿದ್ದಕ್ಕೆ ಆ ದೇವರಿಗೆ, ನನ್ನ ತಾತ ಅಜ್ಜಿಯವರಿಗೆ, ನನ್ನ ತಂದೆ ತಾಯಿಗಳಿಗೆ ನಾನು ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ ಅಂದ್ರೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಖುಷಿಗೆ ಮಾತುಗಳು ಬರ್ತಾ ಇಲ್ಲ. ಸಾಧಾರಣ ಎಲ್ಲರೂ ಹೇಳ್ತಾರೆ ನನಗೆ ತುಂಬ ಮಾತಾಡ್ತೀರಿ ಅಂತ. ಇವತ್ತೊಂಥರ ಏನೋ ಇಲ್ಲಿ ವಕೀಲರ ಮುಂದೆ, ಈ ಒಂದು ನ್ಯಾಯಾಂಗದ ಮುಂದೆ ನನಗೊಂಥರ ನಾಲಿಗೆ ಕಟ್ಟಂಗಾಗಿದೆ. ಅದು ಅವರ ಪ್ರೀತಿ, ಅದು ಪ್ರೀತಿನೇ ಅದಕ್ಕೆಲ್ಲ ಕಾರಣ ಸರ್. ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಕೀಲರು ಸದಾ ಒಂದು ಕೋರ್ಟ್ ಕಲಾಪಗಳು, ಕ್ಲೈಂಟ್ಸ್ ಈ ಇದರಲ್ಲೇ ಒಂದು ಬ್ಯುಸಿ ಆಗಿದ್ದಾರೆ. ಈ ರೀತಿಯಾದ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೊ ಯಾವ ರೀತಿ ನಮ್ಮ ಕುಟುಂಬದ್ದಾಗಲಿ ಯಾವ ರೀತಿ ಒಂದು ಒಡನಾಟದ? ಹೌದು ಸರ್. ಏನಂದ್ರೆ ನೋಡಿ, ಸಂಗೀತ ಅನ್ನೋದು ಒಂಥರ ಯೂನಿವರ್ಸಲ್. ಅದು ಯಾರೇ ಆಗಲಿ, ಎಂಥ ಕೆಲಸ ಮಾಡೋರೇ ಆಗಲಿ, ಆ ದಿನದ ಕೊನೆಯಲ್ಲಿ ಒಂದಷ್ಟು ಸಂಗೀತ ಕೇಳಿದ್ರೆ ಮನಸ್ಸಿಗೆ ಖುಷಿ ಆಗುತ್ತೆ. ಆ ಪ್ರವೃತ್ತಿನ ಆ ಒಂದು ಎಲ್ಲರೂ ಬೆಳೆಸ್ಕೊಂಡಿದ್ದಾರೆ ಸರ್. ಅದು ವಕೀಲರಾಗಿರ್ಬೋದು, ಪೊಲೀಸ್ ವೃತ್ತಿಯಲ್ಲಿರೋರಾಗಿರ್ಬೋದು, ರಾಜಕೀಯದಲ್ಲಾಗಿರ್ಬೋದು, ಇಲ್ಲ ಯಾವುದೇ ಒಂದು ವೃತ್ತಿಯಲ್ಲಿರೋರಾಗಿರ್ಬೋದು. ಸಾಧಾರಣ ನಾನು ಅಂದರೆ ನನಗೆ ಏನು ನನಗೂ ಲಾ ಮಾಡಬೇಕು ಅಂತ ಭಾಳ ಆಸೆ ಇತ್ತು ಸರ್. ಕಾರಣಾಂತರಗಳಿಂದ ಆಗಲಿಲ್ಲ. ನಾನು ಬಂದಾಗಲೇ ನಮ್ಮ ಮಂಜುನಾಥ್ ಸರ್ಗೆ ಹೇಳಿದೆ, ಇದು ಒಂದು ಕೋರ್ಟ್ ಆವರಣದಲ್ಲಿ ಇದು ಮೊದಲನೇ ಸಾರಿ ನನಗೆ. ಅದು ಈ ಒಂದು ಸಾಹಿತ್ಯದ, ಸಂಗೀತದ ಕಾರ್ಯಕ್ರಮದ ಮೂಲಕ ನಾನು ಬಂದಿದ್ದು ನನಗೆ ಭಾಳ ಖುಷಿ ಇದೆ ಸರ್. ಥ್ಯಾಂಕ್ ಯು.